ನೀವು ಈಗ ಅಜಿತ್ ಒಂದೇ ಅವ್ರು ರೇಸ್ ಮಾಡಿದ್ದೆ ಟೆಕ್ನಿಕಲ್ ಪಾಯಿಂಟ್ ಕರೆಕ್ಟ್ ಇದೆ. ನೀವು 2013ರಲ್ಲಿ ಆಗಿನ UPA ಸರ್ಕಾರ ತಂದಿದ್ದ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ನ ಪ್ರಕಾರ ಪರಿಹಾರ ಕೊಡ್ತೀವಿ ಅಂತ ಹೇಳ್ತೀರಿ. ಅಕ್ವಿಸಿಷನ್ನೇ ಆ ಆ್ಯಕ್ಟ್ ಪ್ರಕಾರ ಮಾಡಿಕೊಡ್ರಿ. ಈಗ ನೋಡಿ, ಕೆಲವು ಯೋಜನೆಗಳಿಗೆ ಈ ಟೌನ್ಶಿಪ್ ಮಾಡುವುದರಿಂದ ಅಲ್ಲಿನ ರೈತರ ಮೇಲೆ ಏನು ಪರಿಣಾಮ ಆಗುತ್ತೆ, ಪರಿಸರದ ಮೇಲೆ ಏನು ಪರಿಣಾಮ ಆಗುತ್ತೆ, ಸಾಮಾಜಿಕ ಪರಿಣಾಮ ಏನು, ಇದ್ಯಾವುದರ ಅಧ್ಯಯನನೂ ಮಾಡೋದು ಬೇಡ ಅಂತಂದುಬಿಟ್ರೆ ಹೆಂಗದು? ಈಗ ಇದೇನು ಹೊಸದಾಗಿ ನಾವೇನೋ ಒಂದು ಕ್ರಿಯೇಟ್ ಮಾಡಿರ್ತಕ್ಕಂತಹ ರೆಡ್ ಝೋನು, ಹೊಸದಾಗಿ ಮಾಡಿರ್ತಕ್ಕಂತಹ ಒಂದು ಪರಿಕಲ್ಪನೆ, ಹೊಸದಾಗಿ ಮಾಡಿರ್ತಕ್ಕಂತಹ ರೈತರ ವಿರೋಧ ಕಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಯೋಜನೆ ಅನ್ನೋದು ಅಲ್ಲ. ಸ್ಪಷ್ಟವಾಗಿ ಹೇಳ್ತೀನಿ. 2006ರಲ್ಲಿ ಇವರು DLFಗೆ ಕೊಟ್ಟಾಗ, ಜಾಗತಿಕವಾಗಿ ಟೆಂಡರ್ನ ಕರೆದು ಕೊಟ್ಟಾಗ, ಇವರು ಅವತ್ತಿನ ಸಮ್ಮಿಶ್ರ ಸರ್ಕಾರದ ತಮ್ಮ ಸ್ನೇಹಿತರನ್ನು ಕೂಡ ಕೇಳಿಲ್ಲ. ಏಕಪಕ್ಷೀಯವಾಗಿ ಕುಮಾರಸ್ವಾಮಿಯವರು ಆ ಟೆಂಡರ್ನ ಅವ್ರಿಗೆ ಅವಾರ್ಡ್ ಮಾಡಿದ್ದಾರೆ. ಆ 400 ಕೋಟಿನಲ್ಲಿ ಮಾನ್ಯ ಕುಮಾರಸ್ವಾಮಿ ರಾಷ್ಟ್ರಪತಿ ಆಳ್ವಿಕೆಯಲ್ಲಿ ಅಂತ ಕೇಳಪಟ್ಟೆ ನಾನು. ಇಲ್ಲ ಗೊತ್ತಿಲ್ಲ. 400 ಕೋಟಿನಲ್ಲಿ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಕಿಕ್ ಬ್ಯಾಕ್ ಬಂತು ಅನ್ನೋದನ್ನ ಅವರೇ ರಿವೀಲ್ ಮಾಡಲಿ, ನಮ್ಗೆ ಗೊತ್ತಿಲ್ಲ ಅದು ಮಾಹಿತಿಯನ್ನು. ಆದರೆ ಯಾವಾಗ ರಿಸೆಷನ್ ಬಂತು, ಜಾಗತಿಕ ರಿಸೆಷನ್ ಬಂತು, DLF ಹಿಂದೆ ಸರಿದ್ದಾರೆ. ಹಿಂದೆ ಸರ್ 400 ಕೋಟಿ ವಾಪಸ್ ತಗೊಂಡ್ರು ಅವರು. 400 ಕೋಟಿ ವಾಪಸ್ ತಗೊಂಡ್ರು. ಯಾವ್ದಾದ್ರು ಟೆಂಡರ್ ಪ್ರಕ್ರಿಯೆಯಲ್ಲಿ ಅವ್ರಾಗ ಅವ್ರು ಹಿಂದೆ ಸರಿದ್ರೆ ಅದನ್ನ ಮುಟ್ಟುಗೋಲು ಹಾಕೊಂತಾರೆ. ಓಕೆ. ಟೆಂಡರ್ ಪ್ರಕ್ರಿಯೆಯಲ್ಲಿ ಟೆಂಡರ್ ಅವಾರ್ಡ್ ಆಗಿ ಅವ್ರಾಗ ಅವ್ರು ವಾಪಸ್ ಹೋದ್ರೆ ಇನ್ನೊಂದು ಟೆಂಡರ್ ಆಗಿ ಹಣ ಬರೋವರೆಗೂ ಆ ಹಣವನ್ನು ಅವ್ರು ಕೊಡೋದಿಲ್ಲ. DLFಗೆ ಯಾಕೆ ಉಪಕಾರ ಮಾಡಿದ್ರಿ ಅವಾಗ ಅಂತ ಕೇಳ್ತಾ ಇದ್ದೀರಿ ನೀವು. ಮಾನ್ಯ ಯಡಿಯೂರಪ್ಪನವರ ಮೇಲೆ ಅದನ್ನ ರೀಫಂಡ್ ಮಾಡಿದ್ದು. ಮಾನ್ಯ ಯಡಿಯೂರಪ್ಪನವರು ಎಷ್ಟು ರೀಫಂಡ್ ತಗೊಂಡ್ರು, ಅದ್ರಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ಕೊಟ್ಟರು ಅದು ನಮ್ಗೆ ಗೊತ್ತಿಲ್ಲ. ಅದ್ರಲ್ಲಿ ಕಿಕ್ ಬ್ಯಾಕ್ ಅಲ್ಲಿ ಎಷ್ಟು ಹಣ ಬಂತು ಅವ್ರಿಗೆ. ತಗೊಂಡವ್ರಂತೂ ಹೇಳಲ್ಲ, ಕೊಟ್ಟವ್ರು ಹೇಳ್ಬೋದು. ಅವ್ರಿಗೆ DLF ಯಾರ್ದು ಅನ್ನೋದು ನಿಮಗೂ ಗೊತ್ತಿಲ್ಲ. ಯಾರದೇ ಆಗಿರ್ಲಿ, ಒಂದು ಕಂಪನಿ ಯಾರದೇ ಆಗಿರ್ಲಿ, ವಾದ್ರಾ ಕುಟುಂಬಕ್ಕೆ ಸೇರಿದ್ದು ಅವ್ರು ಎಷ್ಟು ಕೊಟ್ಟರು ಅಂತ ಹೇಳಿ. ಈಗ ಅದನ್ನ ನೀವು ಹೇಳಿ. ವಾದ್ರಾ ಕುಟುಂಬಕ್ಕೆ ಸೇರಿದ್ದು ಅವ್ರು ಎಷ್ಟು ಕಿಕ್ ಬ್ಯಾಕ್ ಮಾಡಿ ಎಷ್ಟು ಡಿಪಾರ್ಟ್ ಕಂಪನಿ ಮಾಡಿದ್ದಾರೆ ಅದನ್ನ ಕೇಳಿ. ಒಬ್ಬರಾದ್ಮೇಲೆ ಒಬ್ರು ಮಾತಾಡಿ ಪ್ಲೀಸ್. ಈಗ ಅವರು ಈಗ ಕಿಕ್ ಬ್ಯಾಕ್ ಬಗ್ಗೆ ಮಾತಾಡ್ತಿದ್ರಲ್ಲ, ಇವಾಗ ಏನು ಇನ್ನು ಕೆಲಸನೇ ಶುರುವಾಗಿಲ್ಲ, ಪಾಪ ರೈತರಿಗೆ ಹಣ ಹೋಗ್ಬೇಕಾಗಿದೆ. ಅದಕ್ಕೆ ನಾವು ಹೌದು ಸಾಲ ಮಾಡ್ತೀವಿ. ನಟರಾಜ್ ಗೌಡ್ರೆ, ಪ್ರದೀಪ್ ಅವರೇ, ನೀವು ರಾಜಕೀಯ ಪಕ್ಷಗಳ ವಕ್ತಾರರು, ಕಿಕ್ ಬ್ಯಾಕು ಅದು ಇದೆಲ್ಲ ಮಾತಾಡ್ಬೋದು. ನಾವೊಬ್ಬ ಪತ್ರಕರ್ತ, ನನ್ನ ಕೈಯಲ್ಲಿ ಡಾಕ್ಯುಮೆಂಟ್ ಇಲ್ಲದೆ, ಪ್ರೂಫ್ ಇಲ್ಲದೆ ಏನು ಮಾತಾಡಕ್ಕಾಗೋದಿಲ್ಲ. ಆದ್ರಿಂದ ಅವ್ರಿಗೆ ನಾನು ಹೇಳ್ತೀನಿ. ಯಾಕಂದ್ರೆ ಇವಾಗ ಮಾನ್ಯ ಜಗದೀಶ್ ಶೆಟ್ಟರ್ ಆಗ್ಬೋದು, ಸದಾನಂದ ಗೌಡ್ರು, ಸದಾನಂದ ಗೌಡ್ರು 4 ರೆಡ್ ಝೋನ್ ತೆಗೆದ್ರಲ್ಲ, ಒಂದನ್ನು ಮಾತ್ರ ಉಳಿಸಿದ್ರು. ಪೈಲಟ್ ಪ್ರಾಜೆಕ್ಟ್ ಅಂತ ಮಾಡಬೇಕು ಅಂತಂದವರು ಸದಾನಂದ ಗೌಡ್ರು. ಅದು ಕುಮಾರಸ್ವಾಮಿನೂ ಅಲ್ಲ, ಯಡಿಯೂರಪ್ಪನೂ ಅಲ್ಲ. ಈ 4 ರೆಡ್ ಝೋನ್ನ ತೆಗೆದು, 4 ಟೌನ್ಶಿಪ್ಪನ್ನು ತೆಗೆದು ಇದೊಂದು ಟೌನ್ಶಿಪ್ಪನ್ನು ಉಳಿಸ್ಕೊಂಡ್ರು ಅವರು. ಅದನ್ನೇ ಜಗದೀಶ್ ಶೆಟ್ಟರು ಮುಂದುವರಿಸಿದ್ರು, ಅದನ್ನೇ ಕುಮಾರಸ್ವಾಮಿ ಅವರು ಮುಂದುವರಿಸಿದ್ರು. ಅದೇ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಗೇನ್ ಅಲ್ಲಿನ ರೈತರು, ಬೈರಮಂಗಲದ ರೈತರು ಪ್ರೊಟೆಸ್ಟ್ ಮಾಡಿದ್ರು. ಬಂದು ಕುಮಾರಸ್ವಾಮಿ ಭೇಟಿ ಮಾಡಿದ್ರು, ತೆಗಿರಿ ರೆಡ್ ಝೋನ್ ಆಗಿದೆ, ಇವಾಗ ನೀವು ಬಂದಿದ್ದೀರಿ ಮತ್ತೆ 2ನೇ ಬಾರಿ ತೆಗಿರಿ ಅಂತ. ತೆಗಿಲಿಲ್ಲ, ಅದ್ರ ಚರ್ಚೆಗೆ ತಗೊಳ್ಳಿಲ್ಲ. ಮಾನ್ಯ ದೊಡ್ಡ ದೇವೇಗೌಡರ ಜೊತೆ ಅವ್ರ ಜೊತೆ ಹೋದ್ರು ಕೂಡ ರೈತರು ಭೇಟಿ ಮಾಡಿದ್ರು ಅವ್ರನ್ನ. ನೋಡಿ ಸ್ವಾಮಿ, ಇವಾಗ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ದಯವಿಟ್ಟು ತೆಗೀರಿದನ ಅಂತ. ಅವರು ಅದನ್ನು ನಿರಾಕರಿಸಿದ್ರು. ಹೋಗಿ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿ, ಕುಮಾರಸ್ವಾಮಿ ಅವ್ರು ಏನು ಹೇಳ್ತಾರೋ ಕೇಳಿ ಅಂದರು. ಯಡಿಯೂರಪ್ಪನವರು ದೊಡ್ಡದಾಗಿ ಅದಕ್ಕೆ ಪ್ರಾಜೆಕ್ಟ್ನ ಲಾಂಚ್ ಮಾಡಿ ನಾನೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅದನ್ನು ಮುಂದುವರಿಸಬೇಕು, 9,000 ಎಕರೆ ಬೇಕು ಅಂತ ಹೇಳಿ 2020 ಮೇ 18ನೇ ತಾರೀಕು ಮತ್ತೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಮುಂದುವರಿಬೇಕು ಪ್ರಾಜೆಕ್ಟ್ ಅಂತ ಹೇಳಿ. ಅದಾಗಿ ಇದ್ದಕ್ಕಿದ್ದಂಗೆ 4 ವರ್ಷದಲ್ಲಿ ಏನು ಇವ್ರು ಬದಲಾವಣೆ ಕಂಡದ್ದೇನು? ಯಾವ ಬದಲಾವಣೆಯನ್ನು ಕಂಡಿದ್ದಾರೆ ಇವರು? ಯಾವ ರೈತರು ಇವ್ರಿಗೆ ಇಲ್ಲ ಇದು ಆಗಲೇಬಾರು ಅಂತ ಹೇಳಿದ್ರು, ಆಗಲೇಬೇಕು ಅಂತ ಹೇಳಿ ರೈತರು ಎಲ್ಲ ಸಮಯದಲ್ಲೂ ಎಲ್ಲ ಮುಖ್ಯಮಂತ್ರಿಗಳನ್ನು ಕೇಳ್ಕೊಂಡಿದ್ದಾರೆ. ಇಲ್ಲ ಇದನ್ನ ರೆಡ್ ಝೋನ್ ಮಾಡ್ತೀವಿ. ಬೇಸಿಕಲಿ ತಾವು ಹೇಳ್ತಾ ಇರೋದು ಎಲ್ಲ ಮುಖ್ಯಮಂತ್ರಿಗಳು ಮುಂದುವರಿಸ್ತಾ ಬಂದ್ರು, ನಾವೀಗ ಫೈನಲ್ ಸ್ಟೇಜಿಗೆ ತರ್ತಾ ಇದ್ದೀವಿ. ರೈತರು ಏನಾಗಿದೆ, ಮೊನ್ನೆ DK ಶಿವಕುಮಾರ್ ಅವರು ಅದನ್ನೇ ಹೇಳಿದ್ರು, ನನ್ನ ಕನಸಿನ ಯೋಜನೆ ಅಲ್ಲ ಇದು. ಕುಮಾರಸ್ವಾಮಿ ಅವರು, ಯಡಿಯೂರಪ್ಪನವರು ಒಳ್ಳೆಯ ಯೋಜನೆ, ಇದು ಒಳ್ಳೆಯ ಯೋಜನೆ. ಅದು ಯಡಿಯೂರಪ್ಪನವರು ಮಾಡಿದ್ರು, ನಾವು ಸ್ವಾಗತ ಮಾಡ್ತಿದ್ವಿ. ಯಾಕಂದ್ರೆ ಈಗ 2020 ನಂತರ ಬೆಂಗಳೂರು ಎಷ್ಟು ದೊಡ್ಡದಾಗಿ ಬೆಳೆದಿದೆ. 2006ಗೂ 2020ಗೂ ಭಾಳ ವ್ಯತ್ಯಾಸ, ಜಗಜಾಂತರ ವ್ಯತ್ಯಾಸ ಇದೆ. ಅವಾಗ ಬಿಡದಿನದು ಒಂದು ರಿಮೋಟ್ ಏರಿಯಾ ಆಗಿತ್ತು. ಇವಾಗ ಬಿಡದಿಗೂ ಬೆಂಗಳೂರಿಗೂ ಕನೆಕ್ಟಿವಿಟಿ ಇದೆ. ಏನು ಪೆರಿಫೆರಲ್ ರಿಂಗ್ ರೋಡ್ ಆಗುತ್ತೆ. ಜನ ಜಾಸ್ತಿ, 1.5 ಕೋಟಿ ಜನ ಆಗಿದ್ದಾರೆ ಬೆಂಗಳೂರಿನಲ್ಲಿ. ಸೊ ಅಗತ್ಯ ಇದೆ. ಅಲ್ಲಿ ವರ್ಲ್ಡ್ ಕ್ಲಾಸ್ AICT ಬರುತ್ತೆ, ವಸತಿ ಸಮುಚ್ಚಯ ಬರ್ತವೆ, ಕೈಗಾರಿಕಾ ಸಂಕೀರ್ಣಗಳು ಬರ್ತವೆ, ವಾಣಿಜ್ಯ ಸಂಕೀರ್ಣಗಳು ಬರ್ತವೆ. ಅದು ಆಗಬೇಕು ಅನ್ನೋದು ಒಂದು ಪರಿಕಲ್ಪನೆ. ಈಗ ಮೊನ್ನೆ ಸಿದ್ದರಾಮಯ್ಯನವರು ಇದ್ದಾಗಲೇ 2020 ಪ್ರಿಲಿಮಿನರಿ ನೋಟಿಸ್ ಆಗಿರ್ತಕ್ಕಂಥದ್ದು. ಈಗ ಪ್ರಿಲಿಮಿನರಿ ನೋಟಿಸ್ ಆಗಿದ್ದು ಒಬ್ಬ ಉತ್ತರ ಕರ್ನಾಟಕದವನು ಎದುರಿಗೆ ನಿಂತ್ಕೊಂಡು ನೀವು ಅಲ್ಲಿ AICT ಬರುತ್ತೆ, ಅದು ಬರುತ್ತೆ ಅಲ್ರಿ. ಒಂದು ನಿಮಿಷ, ನಟರಾಜ್ ಗೌಡ್ರೆ, ತೆರಿಗೆ ಬರೋದು ಈಗ ನೋಡಿ, ಮಾನ್ಯ ಯಡಿಯೂರಪ್ಪನವರು ಇದ್ದಾಗ 2020 ಬನ್ನಿ ಒಂದು ರೌಂಡ್ ಹೋಗ್ಬರೋಣ ನಮ್ಮೂರ ಕಡೆ. ಇಲ್ಲ ಏನು ಬಂದಿಲ್ಲ, ಏನು ಬಂದಿಲ್ಲ, ಅಲ್ಲಿ ತೋರಿಸ್ತೀವಿ ಒಂದ್ಸಲ. ಬಾಗಲಕೋಟೆ, ವಿಜಯನಗರ,
ಆಮೇಲೆ ವಿಜಯಪುರ ಇಲ್ಲೆಲ್ಲ ಈಗ ಜಮೀನು ಅಕ್ವೈರ್ ಆಗ್ತಾ ಇದ್ದಾವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.